ಜಾತಿಗಣತಿ ವರದಿ ಜಾರಿ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ. ಡಿಸೆಂಬರ್ 30ಕ್ಕೆ ನಿಗದಿಯಾಗಿತ್ತು ಅಹಿಂದ ಸಮಾವೇಶ. ಇದನ್ನು ಪೋಸ್ಟ್ಪೋನ್ ಅಥವಾ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 30ಕ್ಕಿತ್ತು ಅಹಿಂದ ಸಮಾವೇಶ, ಇದನ್ನು ಮುಂದೂಡಿದ್ದಾರೆ. ಚಿತ್ರದುರ್ಗದಲ್ಲಿ ಜನವರಿ 28ಕ್ಕೆ ಬೃಹತ್ ಅಹಿಂದ ಸಮಾವೇಶ ನಡೆಯುತ್ತೆ. ಶೋಷಿತರ ಜಾಗೃತಿ ಹೆಸರಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಚಿತ್ರದುರ್ಗದ ಮಾದಾರ ಪೀಠದ ಸಮೀಪ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಪ್ರಬಲ ಸಮುದಾಯಗಳಿಗೆ ಸಡ್ಡು ಹೊಡೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇರುತ್ತೆ. ಇಲ್ಲಿ SC ST OBC ಜನಪ್ರತಿನಿಧಿಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಏನು ಬೇಡಿಕೆ? ಕಾಂತರಾಜು ವರದಿ ಅನುಷ್ಠಾನಕ್ಕೆ ತರಬೇಕು, ಜಾತಿಗಣತಿ ವರದಿ ಯಥಾವತ್ತಾಗಿ ಜಾರಿ ಆಗಬೇಕು, ಕೇಂದ್ರ ಸರ್ಕಾರ ಕೂಡ ಜಾತಿವಾರು ಸಮೀಕ್ಷೆ ಮಾಡಬೇಕು, EWS ಶೇಕಡ 10ರ ಮೀಸಲಾತಿ ರದ್ದಾಗಬೇಕಿಲ್ಲಿ, ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆ ಜಾರಿಗೆ ತರಬೇಕು, ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಒಳ ಮೀಸಲಾತಿ ಕಲ್ಪಿಸಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು, ಖಾಸಗಿ ಕ್ಷೇತ್ರಕ್ಕೂ ಮೀಸಲಾತಿ ಅಥವಾ ರಿಸರ್ವೇಷನ್ ವಿಸ್ತರಿಸಬೇಕು, ಎಕ್ಸ್ಟೆಂಡ್ ಮಾಡಬೇಕು ಅಂತ ಬೇಡಿಕೆಗಳು. ಲಿಂಗಾಯತ ಸಮುದಾಯದವರು ಸಮಾವೇಶವನ್ನು ಮಾಡಿದ್ರು. ಅದರಂತೆ ಅಹಿಂದ ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ. ಈಗ ಲಿಂಗಾಯತರ ಸಮಾವೇಶ ಆಯಿತು, ಅಹಿಂದ ಕೂಡ ಈಗ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಕೌಂಟರ್ ಕೊಡುವಂತಹ ಸಮಾವೇಶವಲ್ಲ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಶಿವರಾಜ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತರು ಜಾತಿಗಣತಿ ವರದಿ ಬಿಡುಗಡೆ ಮಾಡಬೇಡಿ ಅಂತ ಹೇಳ್ತಾರೆ. ಒಕ್ಕಲಿಗರನ್ನು ಕೇಳಿದ್ರೆ, ಲಿಂಗಾಯತರನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಜಾತಿಗಣತಿ ಸೆನ್ಸಸ್, ಕ್ಯಾಸ್ಟ್ ಸೆನ್ಸಸ್ ಇದೆಯಲ್ಲ, ಇದಾಚೆ ಬರಬಾರ್ದು ಅಂತ ಅವರು ಹೇಳ್ತಾರೆ. ವರದಿ ರೆಡಿಯಾಗಿದೆ. ವರದಿ ಒಂದು ಜಾತಿಗೆ ಸೀಮಿತವಾಗಿರುವಂತಹದ್ದೇ ಅಲ್ಲ. ಜಾತಿಗಣತಿ ಅನ್ನೋದು ಆರ್ಥಿಕ ಶೈಕ್ಷಣಿಕ ಕುರಿತಂತಹ ಒಂದು ವರದಿ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಶಿವರಾಜ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶ ಅದ್ರ ಸಲಾಗಿ ಅಂತ ಮಾಡ್ತಿರಲ್ಲ, ಸಮಾವೇಶಗಳು ಈಗ ಹಕ್ಕುವತ್ತಾಯಗಳು ಅದಕ್ಕೊಂದೇ ಇರಂಗಿಲ್ಲ, ಅದಕ್ಕೊಂದು 4-5-8 ಇರ್ತಾವೆ. ಈಗ ಮತ್ತೆ ಲಿಂಗಾಯತ ಸಮುದಾಯದವರು ಮೊನ್ನೆ ಕಾರ್ಯಕ್ರಮ ಮಾಡಿದರು, ಸಮಾಜದ ಸಂಘಟನೆಗೋಸ್ಕರ ಮಾಡಿದ್ದಾರೆ. ಸಮಾಜದ ಸಂಘಟನೆಗೋಸ್ಕರ ಮಾಡಿದ್ದು ಅದ್ರ ಸಲಾಗ ಆಗಿದೆ ಅಂತ ತಿಳ್ಕೊಳ್ಳೋದು ತಪ್ಪು. ಕಾಂತರಾಜು ವರದಿ ಸಲಾಗನೆ ವಿರೋಧ ಮಾಡೋಕ್ಕೇ ಲಿಂಗಾಯತ ವೀರಶೈವ ಸಮಾವೇಶ ಆಗಿದ್ದು ಅನ್ನೋದು ತಪ್ಪು. ವೀರಶೈವ ಲಿಂಗಾಯತ ಸಮಾಜ ದೊಡ್ಡ ಸಮಾಜ, ಅದು ಆ ಸಮಾಜ ಒಗ್ಗೂಡಿಸ್ಲಿಕ್ಕೆ ಸಂಘಟನೆ ರೂಪದೊಳಗೆ ಅದನ್ನು ಮಾಡಿದ್ರೆ ಅದ್ರಾಗ ಅವ್ರದ್ದೊಂದು ಬೇಡಿಕೆ. ಅದು ಒಂದು ಸಮಾಜದ ಸಂಘಟನೆ ಬೇರೆ, ಸಮಾಜದ ಸಂಘಟನೆಯೊಳಗೆ ಇದು ಒಂದು ಬೇಡಿಕೆ, ಅವ್ರವ್ರ ಬೇಡಿಕೆ. ಈಗ ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದ ನಾಯಕರು ಕಾಂತರಾಜು ವರದಿಯನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಮಾಡಬೇಡಿ ಅನ್ನೋದಕ್ಕೂ ಮಾಡಿ ಅನ್ನೋದನ್ನು ಇಂಪಾರ್ಟೆಂಟ್ ಅಲ್ಲ. ಈಗ ವರದಿಯನ್ನು ಮಾಡಿದ್ದೀವಿ, ಆ ವರದಿ ಸಿದ್ಧ ಆಗಿದೆ. ವರದಿ ಎಷ್ಟೇ ಸಿದ್ಧ ಆಗಿದ್ದು ಬರೀ ಜಾತಿಗೆ ಸೀಮಿತವಾದಂಥ ವರದಿ ಅಲ್ಲ ಅದು. ಡಿಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈ ಜಾತಿ ಜನಗಣತಿ ವಿಚಾರ ಹೇಗಾಗಿದೆ? ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಅಫಿಷಿಯಲ್ ಆಗಿರೋ ನೇಮು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಜನಗಳನ್ನು ಮಾತನಾಡಿಸಿ ತಗೊಂಡು ರೆಡಿ ಮಾಡಿರುವಂಥ ವರದಿ ಅಂಥೇಳಿ. ಇನ್ ಜನರಲ್ ನೋಡಿದ್ರೆ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಇನ್ ಜನರಲ್ ಆಗಿ ಅದಕ್ಕೆ ಇರತಕ್ಕಂಥ ಅರ್ಥ. ಇದೊಂಥರ ಎರಡಲಗಿನ ಕತ್ತಿ ಇದ್ದಂತೆ ಶಿವು. ಯಾವ ಕಡೆಯಿಂದ ಹೋದರೂ ಕೂಡ ಇನ್ನೊಬ್ಬರಿಗೆ ಅದು ಹಾನಿ ಮಾಡೋದು ನಿಶ್ಚಿತ, ಅದು ಯಾರಿಗೂ ತಪ್ಸೋಕ್ಕಾಗಲ್ಲ ಇದರಲ್ಲಿ ಅಂಥೇಳಿ. ಸೊ ಏನೇನು ಹೇಳ್ತಾ ಇದ್ದಾರೆ ತಂಗಡಗಿ ಅವರು ಇದ್ರ ಬಗ್ಗೆ ಅಂತ? ರಮಕಾಂತ್, ಈಗ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಒಂದು ಕಡೆ ವಾದ ಇದ್ರೆ, ಮತ್ತೊಂದು ಕಡೆ ಜಾತಿ ಗಣತಿಗೆ ವಿರುದ್ಧವಾಗಿ ಕೆಲವು ಸಮುದಾಯಗಳು ಮತ್ತೆ ನಾಯಕರು ಧ್ವನಿಯನ್ನ ಎತ್ತಿದ್ದಾರೆ. ಆದ್ರೆ ಸರ್ಕಾರ ಕಡೆ ಯೋಚನೆಯನ್ನ ಮಾಡ್ತಾ ಇದೆ. ಈ ಬಾರಿ ನಾವು ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಬೇಕು ಮತ್ತೆ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು CM ಸಿದ್ದರಾಮಯ್ಯನವರ ಇಚ್ಛೆ. ಆದ್ರೆ ಸರ್ಕಾರದಲ್ಲೇ ಇರುವಂತಹ ಸಚಿವರು ಅದಕ್ಕೆ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಶಿವರಾಜ್ ತಂಗಡಗಿ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ, ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದರ ಹಿಂದೆ ಸರಿಯೋದಿಲ್ಲ. ಜಾತಿ ಗಣತಿ ಜಾತಿಗಳನ್ನ ಸಂಖ್ಯೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿರುವಂತಹ ವರದಿ ಅಲ್ಲ, ಅದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮಾಡಿರುವಂತಹ ಅಧ್ಯಯನ ವರದಿ, ಶಾಲಾ ಶಿಕ್ಷಕರು ಮಾಡಿರುವಂತಹ ವರದಿ. ಪ್ರತಿಯೊಂದು ಮನೆಗಳನ್ನು ಕೂಡ ಬಿಡದೆ ಎಲ್ಲ ಮನೆಗಳ ಒಂದು ಅಂಕಿಅಂಶಗಳನ್ನ ಅದರಲ್ಲಿ ನಮೂದು ಮಾಡಲಾಗಿದೆ. ಸುಮಾರು 54 ಅಂಶಗಳನ್ನ ಮುಂದಿಟ್ಕೊಂಡು ಸಮೀಕ್ಷೆಯನ್ನ ಮಾಡಲಾಗಿದೆ. ಹಾಗಾಗಿ ಇದು ಒರಿಜಿನಲ್ ಆಗಿರುವಂತಹ ವರದಿ, ಅದನ್ನ ನಮ್ಮ ಸರ್ಕಾರ ಜಾರಿಗೆ ತರುವುದಕ್ಕೆ ಬದ್ಧವಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ
ವಿಚಾರವನ್ನೇ ಪರವಿರೋಧ ಚರ್ಚೆಗಳಿದೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲೇ ಅದು ಸಮುದಾಯವನ್ನ ಇಟ್ಕೊಂಡು ನಾವು ಚರ್ಚೆಗಳನ್ನ ಮಾಡಬೇಕಾಗುತ್ತೆ. Okay. ಆ ವರದಿಯನ್ನ Okay. ತರಬೇಕು ಅನ್ನುವಂತ ಹೇಳಿಕೆ ಶಿವರಾಜ್ ತಂಗಡಿ ಅವರದ್ದು. ರಮಕಾಂತ್. ಥ್ಯಾಂಕ್ ಯು ಶಿವು.